गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। झूठे सुख को सुख कहे, मान रहा मन मोदे, ये सकल चबीना काल कहा, कुछ मुख में कुछ गोद। ಪರಮಾತ್ಮ ನಮಗೆ ನೆನಪಿಸ್ತಾರಂದರೆ ಇದು ಸುಳ್ಳು ಸುಖವಾಗಿದೆ. ಯಾವುದನ್ನು ನೀವು ಸುಖವೆಂದು ನಂಬುತ್ತೀರಿ ಅಂತೆಯೇ ನಾವು ಯಾವುದನ್ನು ಸುಖವೆಂದು ನಂಬುತ್ತೇವೆ ಅಂದರೆ ಸಂತಾನವಾಗಲಿ, ಮಕ್ಕಳಲ್ಲೂ ನಾವು ಗಂಡು ಮಕ್ಕಳಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತೇವೆ. ಇದು ಕೂಡ ಕಾಲನದು ಒಂದು ಚಕ್ರವ್ಯೂಹವಾಗಿದೆ. ಈಗ ಸಮಾಜದೊಳಗೆ ಹೀಗೂ ಆಗುತ್ತದೆ. ಹೇಗೆಂದರೆ, ಯಾವುದೋ ಒಂದು ಪರಂಪರೆ ಪ್ರಾರಂಭವಾದರೆ ನಂತರ ನಾವು ಅದರದೇ ಜಾಲದಲ್ಲಿ ಸಿಲುಕಿರುತ್ತೇವೆ, ಅದರಿಂದ ಹೊರಗೆ ಬರಲಾರೆವು. ಪರಮಾತ್ಮನ ಕೃಪೆ ಇರುತ್ತದೆ ಯಾವುದೋ ಸಾಧು ಸಂತ ಪುಣ್ಯಾತ್ಮನ ಮೇಲೆ, ಭಕ್ತನ ಮೇಲೆ, ಅಥವಾ ಮಾಲೀಕನು ಸ್ವತಃ ಬಂದು ಆ ಜಾಲದಿಂದ ನಮ್ಮನ್ನು ಹೊರತೆಗೆದು ಒಳ್ಳೆಯ ದಿಕ್ಕನ್ನು ನೀಡುತ್ತಾರೆ. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳ್ತಾರೆ ಏನೆಂದರೆ, ಮಗ ಮತ್ತು ಮಗಳಲ್ಲಿ ಯಾವುದೇ ಅಂತರವಿರುವುದಿಲ್ಲ. ಏಕೆಂದರೆ ಪರಮೇಶ್ವರನು ಏನನ್ನೇ ಮಾಡಿದರೂ ಅವರ ಯಾವುದೇ ಕೆಲಸವೂ ನಿಷ್ಪ್ರಯೋಜಕ ಆಗುವುದಿಲ್ಲ. ನಾವು ಅರ್ಧಕ್ಕಿಂತಲೂ ಹೆಚ್ಚು ದುಃಖಿ ಯಾಕಾಗುತ್ತೇವೆ ಅಂದರೆ, ನಮ್ಮ ಮೂಲಕ ಮಾಡಿಸಿದಂತಹ ಈ ಕಾಲನ ಪ್ರೇರಣೆಯಿಂದ ನಡೆದಂಥ ಈ ಪರಂಪರೆಗಳಿಂದ ದುಃಖಿಯಾಗುತ್ತೇವೆ. ಈಗ ಮೊದಲೊಂದು ಪರಂಪರೆ ಇತ್ತು. ಅಂದರೆ ಯಾರೇ ಸೋದರಿಯ ಪತಿ ಮೃತ್ಯುವನ್ನು ಪ್ರಾಪ್ತಿಸಿದರೆ ಆಗ ಅವಳನ್ನು ಅವನ ಜೊತೆಯಲ್ಲಿ ಅದೇ ಚಿತೆಯಲ್ಲಿ ಸುಡಲಾಗುತ್ತಿತ್ತು. ಅದಕ್ಕೆ ಸತಿ ಪದ್ಧತಿ ಎನ್ನುತ್ತಿದ್ದರು. ಮತ್ತು ಇದು ಇಂತಹ ಜಾಲವಾಗಿತ್ತಂದರೆ ಇದರಿಂದ ಯಾರೂ ಪಾರಾಗಲು ಸಾಧ್ಯವಿರಲಿಲ್ಲ. ಮತ್ತು ಇಚ್ಛೆ ಇರದಿದ್ದರೂ ಅವಳು ಸುಟ್ಟು ಸಾಯಬೇಕಾಗುತ್ತಿತ್ತು, ಪರಂಪರೆಯ ಕಾರಣ. ಇಲ್ಲವಾದರೆ ಅವಳ ಜೀವನವನ್ನು ನರಕವನ್ನಾಗಿ ಮಾಡ್ತಿದ್ರು. ಹಾಗಾದರೆ ಅದೊಂದು ಪರಂಪರೆಯಾಗಿತ್ತೆ. ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ, ಅವನ ಸಂಸ್ಕಾರ ಇಷ್ಟೇ ಇತ್ತು. ಮತ್ತವನೊಡನೆ ಜೀವಂತವಾಗಿ ಸುಡುವುದಂದ್ರೆ ಒಂದಂತೂ ಕರ್ಮಹೀನರಾಗುತ್ತಿದ್ದರು, ದಯಾಹೀನರಾಗುತ್ತಿದ್ದರು. ಎಲ್ಲರೂ ಹೀಗೆ ಸುಡುತ್ತಿರುವವಳನ್ನು ಸ್ವತಃ ನೋಡುವರು ಮತ್ತು ಹಾಡನ್ನು ಹಾಡುತ್ತಿರುವರು, ಮತ್ತವಳು ಸುಡುತ್ತಿರುವಳು. ಮತ್ತು ಸುಡುವ ಸಮಯದಲ್ಲಿ ಕೂಡ ಒಂದೊಮ್ಮೆ ಆಕೆ ಅಳತೊಡಗಿದರಂತೂ ಕೂಡ ಅವಳನ್ನು ಕುಲಹೀನಳೆಂದು ಜರಿಯುತ್ತಿದ್ದರು. ಆ ಸುಡುವುದು ಕೂಡ ಅವಳಿಗಾಗಿ ವ್ಯರ್ಥವಾಗುತ್ತಿತ್ತು. ಒಂದೊಮ್ಮೆ ಆಕೆ ಹತ್ತು ಬಿಟ್ಟರೆ ಮತ್ತು ಬೆಂಕಿ ತಗುಲಿದರೆ ಒಂದು ಕಿಡಿ ಇಟ್ಟು ನೋಡಿ, ಪುಟ್ಟದಾದ ಕಿಡಿ ಕೈ ಮೇಲೆ ಎಲ್ಲಾದರೂ ಹೀಗೆ ಇಲ್ಲೆಲ್ಲಾದರೂ ಕಿರುಚಾಡಿ ಹಾರುವನು ಮನುಷ್ಯ. ಹಾಗಾಗಿ ಹೇಳುವ ಅರ್ಥ ಏನೆಂದರೆ, ಇದು ಅರ್ಧಕ್ಕಿಂತ ಹೆಚ್ಚು ಇಂತಹ ಪರಂಪರೆಗಳು ಏನಿವೆ ಅವುಗಳನ್ನು ನಾವು ಸ್ವತಃ ಮಾಡಿಕೊಂಡು ಮತ್ತು ಸ್ವತಃವೇ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಹೀಗೆ ಇದೇ ರೀತಿ ಮೊದಲು ಏನಾಗ್ತಿತ್ತು ಅಂದರೆ, ಪುತ್ರ ಸಂತಾನ ಇಲ್ಲ ಅಂತಾದರೆ ಅವನು ತನಗೆ ಸಂತಾನವಿದೆ ಎಂದು ಒಪ್ತಾನೇ ಇರಲಿಲ್ಲ. ಕಾರಣ ಏನಿತ್ತು ಅಂದರೆ, ಈ ಭ್ರಮಿತಗೊಳಿಸುವ ಕಾಲನ ದೂತರು, ಈ ನಕಲಿ ಗುರುಗಳು ಭ್ರಮೆಯನ್ನು ಹುಟ್ಟಿಸಿಟ್ಟಿದ್ರು. ಏನೆಂದರೆ, ಸೋದರ ಪುತ್ರನಾಗಬೇಕು, ಪುತ್ರನ ವಿನಃ ಮುಕ್ತಿಯಾಗದು. ಗತಿ ಅಂದರೆ, ಯಾವಾಗ ಅವನು ಮೃತ್ಯುವನ್ನು ಪ್ರಾಪ್ತಿಸುತ್ತಾನೆ ಆಗ ಆ ಪುತ್ರ ಅವನಿಗೆ ದಾನವನ್ನು ನೀಡುತ್ತಾನೆ, ಆ ಗುರುಗಳಿಗೆ. ಹೇಗೆಂದರೆ, ಎಲ್ಲಾದರೂ ಪಿಂಡ ಹಾಕುವುದು, ಎಲ್ಲಾದರೂ ಶ್ರಾದ್ದವನ್ನು ಮಾಡುವುದು, ಮತ್ತವರು ಇದನ್ನೇ ಗತಿ ಎನ್ನುತ್ತಾರೆ. ಈಗ ಪರಮಾತ್ಮನಂತೂ ಒಂದು ಜ್ಞಾನವನ್ನು ನೀಡಿದ್ದಾರೆ ಎಂದರೆ ಇದಂತೂ ಸೋದರ ಕಾಲನದೇ ಷಡ್ಯಂತ್ರವಾಗಿದೆ. ಪರಮಾತ್ಮನು ಪುತ್ರ ಸಂತಾನವನ್ನು ಕೊಟ್ಟನು, ಬಹಳ ಒಳ್ಳೆಯ ವಿಷಯ. ಮತ್ತು ಆ ಮಗುವನ್ನು ಪರಮಾತ್ಮನ ಚರಣಗಳಲ್ಲಿ ತೊಡಗಿಸಿ, ಏಕೆಂದರೆ ಅದು ಭಗವಂತನ ಆತ್ಮವಾಗಿದೆ, ನಮ್ಮ ಸುಪರ್ದಿಗೆ ನೀಡಿದ್ದಾರೆ. ನಾವು ನೌಕರರಾಗಿದ್ದೇವೆ ಆ ಪರಮಪಿತನದು, ಮತ್ತು ಇವರೆಲ್ಲ ಅವನದೇ ಮಕ್ಕಳು. ನಾವಂತೂ ಇವರ ಕೆಲಸದವರಾಗಿದ್ದೇವೆ. ನಾವು ಅವರ ಸೇವಕಿಯರಾಗಿದ್ದೇವೆ ಪರಮಪಿತನದು, ಮತ್ತು ಇವರು ಅವರ ಮಕ್ಕಳಾಗಿದ್ದಾರೆ ಪರಮಾತ್ಮನದು. ಇವರಿಗಾಗಿ ಭಗವಂತನು ನಮಗೆ ನಮ್ಮ ಜೇಬನ್ನು ತುಂಬಿಸಿದ್ದಾರೆ. ಹೀಗಾಗಿ ಆ ಭಗವಂತನದು ಬೇಕಾದರೆ ಮಗನಾಗಿರಲಿ, ಬೇಕಾದರೆ ಮಗಳಾಗಿರಲಿ, ನಾವಂತೂ ಅವರ ಸೇವೆಯನ್ನು ಮಾಡಬೇಕು, ಅವರ ಪಾಲನೆಯನ್ನು ಮಾಡಬೇಕಾಗಿದೆ. ಒಂದು ಸಮಯದ ಮಾತಾಗಿದೆ ಏನೆಂದರೆ, ಒಬ್ಬ ಬಹಳ ದೊಡ್ಡ ಸಾಹುಕಾರನ ಪುಟ್ಟ ಮಗಳು ಒಬ್ಬಳಿದ್ಲು. 6-7 ವರ್ಷದವಳಾಗಿರಬೇಕು. ಅವಳಿಗಾಗಿ ಒಬ್ಬ
ಸೇವಕಿಯನ್ನು ನೇಮಿಸಲಾಗಿತ್ತು. ಅವಳು ಆ ಮಗುವಿಗೆ ಬಹಳ ಚೆನ್ನಾಗಿ ಸ್ನಾನ ಮಾಡಿಸ್ತಿದ್ಲು, ಬಟ್ಟೆ ಒಗೆಯುವುದು, ಇಸ್ತ್ರಿ ಮಾಡುವುದು, ಬಟ್ಟೆ ಹಾಕುವುದು ಮತ್ತು ಶಾಲೆಗೆ ಬಿಡಲು ಹೋಗುತ್ತಿದ್ದಳು. ಆ ಸಾಹುಕಾರನ ಅಂದರೆ ಆ ಧನಿ, ಆ ಸೇಠುವಿನ ಮನೆಯಿಂದ, ರೆಸಿಡೆನ್ಸ್ನಿಂದ ಆ ಹುಡುಗಿಯ ಶಾಲೆ, ವಿದ್ಯಾಲಯ ಹೆಚ್ಚು ದೂರವಿರಲಿಲ್ಲ. ಹೀಗಾಗಿ ಅವಳಿಗಾಗಿ ಯಾವುದೇ ಗಾಡಿಯ ವ್ಯವಸ್ಥೆ ಮಾಡಿರಲಿಲ್ಲ ಮತ್ತು ಉಳಿದೆಲ್ಲ ವ್ಯವಸ್ಥೆ ಇತ್ತು. ಆ ಸಮಯದಲ್ಲಿ ಈ ದಾಸನು ಸರ್ವಿಸ್ನಲ್ಲಿದ್ದ, ಜೆಇಯ ನೌಕರಿಯನ್ನು ಮಾಡುತ್ತಿದ್ದ ಮತ್ತು ನಮ್ಮ ಕಾರ್ಯಾಲಯದ ಎದುರಿನಿಂದ ಮತ್ತು ನಮ್ಮ ಕಾರ್ಯಾಲಯ ಅಲ್ಲಿ ಏನಿತ್ತು ಅಲ್ಲಿಂದ 3ನೇ ಮನೆಯಲ್ಲಿ ಆ ಸೇಠು ವಾಸಿಸುತ್ತಿದ್ದ ಮತ್ತು ಅಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ವಿದ್ಯಾಲಯ ಇತ್ತು. ಪ್ರತಿದಿನ ನೋಡುತ್ತಲಿದ್ದೆ. ಮಧ್ಯಾಹ್ನದ ವೇಳೆಯಲ್ಲಿ ಕೂಡ, ಚಳಿಗಾಲದಲ್ಲಿ ಬೇರೆಯೇ ವ್ಯವಸ್ಥೆ. ಅಂತೂ ಬೇಸಿಗೆಯಲ್ಲಿ ನೋಡಿದೆ ಹಲವು ಬಾರಿ. ಆ ಪುಟ್ಟ ಹುಡುಗಿ, ಅವಳದೊಂದು ಚಿಕ್ಕ ಛತ್ರಿ ಇತ್ತು ಮತ್ತವಳ ಆ ಸೇವಕಿ ಸ್ವತಃ ಬಿಸಿಲಲ್ಲಿ ನಡೆಯುತ್ತಿದ್ದಳು. ಆ ಹುಡುಗಿ ಮೇಲೆ ಛತ್ರಿಯನ್ನು ಹಿಡಿಯುತ್ತಿದ್ಲು. ಪ್ರತಿದಿನ ಶಾಲೆಗೆ ಬಿಟ್ಟು ಬರ್ತಿದ್ಲು ಮತ್ತು ಕರ್ಕೊಂಡು ಬರ್ತಿದ್ಲು ಮತ್ತು ಅವಳಿಗೆ ಬಹಳ ಪ್ರೀತಿಯನ್ನು ಕೊಡ್ತಿದ್ಲು. ಏಕೆಂದರೆ ಹುಡುಗಿಯ ತಂದೆಯು ಆ ಕೆಲಸದವಳ ಪೂರ್ತಿ ಖರ್ಚನ್ನು ನೋಡಿಕೊಳ್ಳುತ್ತಿದ್ದ ಮತ್ತು ಅವಳಿಗೆ ಸಂಬಳವನ್ನು ಕೂಡ ಕೊಡುತ್ತಿದ್ದ. ಹಾಗಾಗಿ ಅವಳು ಆ ಮಗುವಿನ ಸೇವೆಯನ್ನು ಮಾಡುತ್ತಿದ್ದಳು. ನಂತರ ಅವಳನ್ನು ಕೆಲಸದಿಂದ ತೆಗೆದು ಹಾಕಲಾಯಿತು. ಅದರ ನಂತರ ಆ ಹುಡುಗಿಯೊಡನೆ ಅವಳ ಯಾವುದೇ ಲಿಂಕ್ ಉಳಿಯಲಿಲ್ಲ. ಅವಳು ಹೊರಟೋದ್ಲು ಮತ್ತು ಎಲ್ಲಿಯ ತನಕ ಅವಳು ಅಲ್ಲಿದ್ದಳು ಅವಳ ಜವಾಬ್ದಾರಿಯಾಗಿತ್ತು. ಅವಳನ್ನು ತನ್ನ ಪುತ್ರರಿಗಿಂತ ಅಧಿಕವಾಗಿ ಅವಳಿಗೆ ಪ್ರೀತಿಯನ್ನು ತೋರ್ತಿದ್ಲು, ಅವಳ ಸೇವೆಯನ್ನು ಮಾಡುತ್ತಿದ್ದಳು. ಹಾಗಾಗಿ ಹೀಗೆ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾಗಿದೆ. ಈಗ ಎಷ್ಟೇ ಪುತ್ರಪುತ್ರಿಯರು ತಮಗೆ ಪ್ರಾಪ್ತರಾಗಿದ್ದರೂ ಯಥಾರ್ಥವಾಗಿ ಅವರು ತಮ್ಮವರಲ್ಲ. ಮತ್ತಿದು ನಮ್ಮ ಸ್ವಭಾವವಾಗಿದೆ, ಅಂದರೆ ನಮ್ಮ ವಶದ ಮಾತಲ್ಲ. ನಮ್ಮ ಮೇಲೆ ಈ 3 ಗುಣಗಳ ಪ್ರಭಾವವಿದೆ. ಏಕೆಂದರೆ ಸತಗುಣ ವಿಷ್ಣುವಿನ ಪ್ರಭಾವದಿಂದ ನಮ್ಮದು ಒಬ್ಬರಿಂದೊಬ್ಬರಲ್ಲಿ ಮೋಹವಿದೆ. ಹೀಗಾಗಿದು ಜೀವದ ವಶದ ಮಾತಲ್ಲ. ಇದಕ್ಕಾಗಿ ಈ ಆಂಟಿಬಯೋಟಿಕ್ ತಿನ್ನಬೇಕಾಗುವುದು, ಅಂದರೆ ಇದು ನಶೆಯಾಗಿದೆ ನಮಗೆ, ಇಂಜೆಕ್ಷನ್ನದು ಅಥವಾ ಭಂಗಿಯನ್ನು ಕುಡಿದೆವು. ಹಾಗಾಗಿ ಆಂಟಿಬಯೋಟಿಕ್ ಔಷಧಿ ಸೇವಿಸುವುದರಿಂದ ಆ ನಶೆ ಇಳಿಯುತ್ತದೆ. ಹಾಗೆ ಈ ಪ್ರವಚನ ಏನಿದೆ, ಪರಮಾತ್ಮನ ವಾಣಿ ಮತ್ತು ಈ ಜ್ಞಾನ, ಇದು ಆಂಟಿಬಯೋಟಿಕ್ ಆಗಿದೆ. ತಮಗೆ ಇವರಲ್ಲಿ ಮೋಹಮಮತೆ ಉಂಟಾಗದು, ಏಕೆಂದರೆ ತಾವು ಜ್ಞಾನದಿಂದ ಪರಿಚಿತರಾಗುವಿರಿ. ಎಲ್ಲಿವರೆಗೆ ನಮಗೆ ಜ್ಞಾನವಾಗುವುದಿಲ್ಲ ಅಲ್ಲಿ ತನಕ ನಮ್ಮ ನಡವಳಿಕೆ ಒಂದು ಜೀವಿಯ ರೀತಿಯಲ್ಲಿ ಇರುತ್ತದೆ. ಮತ್ತು ಯಾವಾಗ ಜ್ಞಾನವಾಗುತ್ತದೆ ಆಗ ನಾವು ಭಕ್ತರಾಗುತ್ತೇವೆ. ಮತ್ತು ಭಕ್ತರು ಅವರಾಗಿರುತ್ತಾರೆ ಯಾರು ಬೇರೆಯವರ ಧನಕ್ಕಾಗಿ ಆಸೆ ಪಡುವುದಿಲ್ಲ, ಬೇರೆಯವರ ವಸ್ತುಗಳನ್ನು ವಶಪಡಿಸುವುದಿಲ್ಲ. ಮತ್ತು ಯಾರು ಬೇರೆಯವರ ವಸ್ತುವನ್ನು ವಶಪಡಿಸಿಕೊಳ್ಳುತ್ತಾನೆ, ತನ್ನದೆಂದು ಭಾವಿಸ್ತಾನೆ, ತನ್ನದಾಗಿಸಿಕೊಳ್ತಾನೆ, ಅಂದರೆ ಇದು ನನ್ನದೆಂದು ಹೇಳ್ತಾನೆ, ಆಗ ಭಕ್ತನಲ್ಲ ಅವನು. ಅವನಂತೂ ಲೋಭಿ ವ್ಯಕ್ತಿಯಾಗಿದ್ದಾನೆ. ಇದೇ ರೀತಿ ನಮಗೆ ಪರಮಾತ್ಮನೇನು ಪುತ್ರ ಪುತ್ರಿಯನ್ನು ನೀಡಿದ್ದಾರೆ, ಅವರದೇ ಪುತ್ರ ಪುತ್ರಿಯರಾಗಿದ್ದಾರೆ ಮತ್ತು ನಮಗೆ ಒಪ್ಪಿಸಲಾಗಿದೆ. ಅಂದರೆ ಇವರನ್ನು ನೀವು ಒಳ್ಳೆಯ ಗುಣಯುಕ್ತರನ್ನಾಗಿಸಿ, ಎಲ್ಲಕ್ಕಿಂತ ಮೊದಲ ಗುಣವಾಗಿದೆ ಮಗುವನ್ನು ಭಕ್ತಿಯಲ್ಲಿ ತೊಡಗಿಸುವುದು, ಅವನನ್ನು ತಾವು ತನ್ನ ಪರಮಾತ್ಮನ ಬಳಿ ತಲುಪುವಂತೆ ಅನುವು ಮಾಡುವುದು. ಹೀಗೆ ಎಲ್ಲಕ್ಕಿಂತ ಮೊದಲ ಕೆಲಸ ಇದಾಗಿದೆ. ಈಗ ಹೇಗೆಂದರೆ ಯಾರದೋ ಪುತ್ರನ ಮೃತ್ಯು ಆಯಿತು ಮತ್ತು ಇಡೀ ಪರಿವಾರದ್ದು ಬಹಳ ಕೆಟ್ಟ ಪರಿಸ್ಥಿತಿಯಾಗುತ್ತದೆ, ಅಳುತ್ತದೆ. ಅಯ್ಯೋ, ನನ್ನ ಮಗ ಹೊರಟೋಗ್ಬಿಟ್ಟ, ನನ್ನ ಮಗ ಸತ್ತೋದ. ಹಾಗಾದರೆ ನಾವು ವಶಪಡಿಸಿಕೊಂಡ್ಬಿಟ್ವಲ್ಲ, ಪರಮಾತ್ಮನ ವಸ್ತುವನ್ನು ನಾವು ನಮ್ಮ ವಶವನ್ನಾಗಿ ಮಾಡಿಕೊಂಡೆವು, ನಮ್ಮದೆಂದು ತಿಳಿದೆವು, ಅದು ನನ್ನದು ಎಂದು. ತಿಳಿಯಿರಿ, ಅವನು 20 ವರ್ಷದವನಾಗುವಾಗ ಮೃತ್ಯುವನ್ನು ಪ್ರಾಪ್ತಿಸುತ್ತಾನೆ. 20 ವರ್ಷ ಮೊದಲು ಎಲ್ಲಿದ್ದ ಅವನು? ಹೇಳಿ, ತಮ್ಮದು ಹೇಗಾದ? ತಾವು ಒಂದು ಬಟ್ಟೆಯನ್ನು ತೊಡಿಸಿದ ಮಾತ್ರಕ್ಕೆ ತಮ್ಮದಾದನೇನು? ನಾವು ಅಪ್ರಾಮಾಣಿಕರಾದೆವು. ನಾವು ಒಂದು ಶರೀರರೂಪಿ ವಸ್ತ್ರವನ್ನು ಹೊಡೆಸಿದೆವು ಅವನಿಗೆ, ಮತ್ತದೂ ಕೂಡ ಪರಮಾತ್ಮನು ನೀಡಿದಂಥ ಮೆಟೀರಿಯಲ್ನಿಂದ. ಮತ್ತು ನಂತರ ನಾವು ನಮ್ಮದೆಂದು ತಿಳಿದು ಅವರಿಗಾಗಿ ಎದೆಯನ್ನು ಬಡಿದುಕೊಳ್ಳುತ್ತೇವೆ. ನೋಡಿ, ಯಾವುದೇ ಪದಾರ್ಥವಿದೆ, ವಸ್ತುವಿದೆ. ಅಂತೆಯೇ ಮಗುವಿನ ಮೃತ್ಯುವಾಯಿತು, ನೆನಪಂತೂ ಬರೋದು, ಅವನ ನೆನಪು ಕಾಡುವುದು ಖಂಡಿತ. ಆದರೆ ಇದನ್ನು ಅವಶ್ಯವಾಗಿ ನೆನಪಿಡಬೇಕು, ಅಂದರೆ ಅವನು ತಮ್ಮದಾಗಿರಲಿಲ್ಲ. ನಂತರ ಈ ಮಮತೆಯಿಂದಾಗಿ, ಈ ಮೋಹದ ಕಾರಣದಿಂದ ಏನು ಕಷ್ಟ ಉತ್ಪನ್ನವಾಗುವುದೋ ಅದು ಹಗುರವಾಗುವುದು.
ಈ ಪ್ರಕಾರ ನಾವು ಪರಮಾತ್ಮನ ಈ ಜ್ಞಾನವನ್ನು ಆಧಾರವನ್ನಾಗಿಸಬೇಕಾಗಿದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302